ನಮಸ್ಕಾರ. ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದಿಲ್ಲಿ ಚುನಾವಣೆಯ ಸಮೀಕ್ಷೆಗಳು ಏನೇ ಹೇಳಿದರೂ ಕೂಡ ಈ ಬಾರಿ ಮತ್ತೆ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಹಿಂದಿನ ಸಲ ಏನು ಶಾಸಕರ ಸಂಖ್ಯೆಯನ್ನು ನೋಡಿದರೆ 62 ಶಾಸಕರು ಆಮ್ ಆದ್ಮಿ ಪಾರ್ಟಿಯಿಂದ ಆರಿಸಿ ಬಂದಿದ್ದರೆ 8 ಜನ ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ ಶೂನ್ಯ ಇತ್ತು. ಈ ಸಲ 699 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಆದರೆ ಈಗ ಆಮ್ ಆದ್ಮಿ ಪಾರ್ಟಿ ಗೆಲ್ಲುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇನ್ನು ಬಿ ಜೆ ಪಿಯಿಂದ ಅಮಿತ್ ಶಾ ಮತ್ತು ಪ್ರಧಾನಮಂತ್ರಿ ಮೋದಿ ಅವರು ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ಸಿಂದ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ದಾರೆ. ಅಂದರೆ ಆಮ್ ಆದ್ಮಿ ಪಾರ್ಟಿಯಿಂದ ಕೇಜ್ರಿವಾಲ್ರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು. ಇಲ್ಲಿ 1,56,000 ಮತದಾರರಿದ್ದಾರೆ. 13,000ಕ್ಕಿಂತ ಹೆಚ್ಚು ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದ್ದಾರೆ. ಬಟ್ 8ನೇ ತಾರೀಕಿಗೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಗದ್ದಿಗೆ ಇರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಯಾಕಂದ್ರೆ ಅಲ್ಲಿ ಜನ ಏನು ಹೇಳ್ತಾರೆ, ಕೇಂದ್ರದಲ್ಲಿ ಮೋದಿ ಸರ್ಕಾರ ಇರಬೇಕು, ರಾಜ್ಯದಲ್ಲಿ ಅಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕೇಜ್ರಿವಾಲ್ ಇರಬೇಕು, ಅಂದರೆ ಕರ್ನಾಟಕದ ಕೂಡ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿ ಇರಬೇಕಂತಲೇ ಜನ ಬಯಸಿರ್ತಾರೆ. ಅದೇ ರೀತಿ ಆಗಬೇಕಾಗಿದೆ. ನಂತರ ಅಲ್ಲಿ ಅಲ್ಕಲಾಂಬ ಏನು ಆಮ್ ಆದ್ಮಿ ಪಾರ್ಟಿದಿದ್ದರು, ಈಗ ಕಾಂಗ್ರೆಸ್ ಸೇರಿಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿ ಅತೀಶ್ ವಿರುದ್ಧ ಸ್ಪರ್ಧೆಗಿಳಿದ್ದಾರೆ. ನಂತರ ಅರವಿಂದ ಕೇಜ್ರಿವಾಲ್ ನವದೆಹಲಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗೆ ಒಟ್ಟಾರೆ ಎಲ್ಲರ ಭವಿಷ್ಯ 8ನೇ ತಾರೀಕಿಗೆ ಹೊರಬೀಳ್ತಿದೆ. ಇಲ್ಲಿ ಒಟ್ಟು ಮೊಹಲ್ಲಾ ಕ್ಲಿನಿಕ್ದಿಂದ ನಂತರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದರಿಂದ ಅರವಿಂದ್ ಕೇಜ್ರಿವಾಲ್ರು ಜನಪ್ರಿಯತೆಯನ್ನು ಇಂದಿಗೂ ಕೂಡ ಉಳಿಸ್ಕೊಂಡು ಬಂದಿದ್ದಾರೆ. ಜೈಲಿಗೆ ಹೋಗಿದ್ದರೂ ಕೂಡ ಅದು ಯಾವ ಕಾರಣಕ್ಕೆ ಅಂತೇಳಿ ಅಲ್ಲಿ ಮತದಾರರಿಗೆ ಗೊತ್ತಾಗಿಬಿಟ್ಟಿದೆ. ನಂತರ ಅಲ್ಲಿ ಏನು ಜೋಡಿ ಇದೆ, ಅಲ್ಲಿ ಜೋಡಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದ್ರಿಂದ ಅಂದರೆ ರಿಕ್ಷಾವಾಲಾಗಳು ದೊಡ್ಡ ಪ್ರಮಾಣದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಬೆಂಬಲವನ್ನು ನೀಡಿದ್ದಾರೆ. ನಂತರ ಮಹಿಳೆಯರು, ನಂತರ ಅಲ್ಲಿ ಯುವಕರು ಕೂಡ ಈ ಪಕ್ಷವನ್ನು ಸ್ಥಾಪನೆ ಮಾಡಿದಲ್ಲಿ ಸಹಕಾರಿಯಾಗಿದ್ದರು. ನಾನು ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಈ ಪಕ್ಷ ಉದಯವಾಯಿತು ಅಂಥೇಳಿ. ಈಗ ಮತ್ತೊಮ್ಮೆ ಅರವಿಂದ್ ಕೇಜ್ರಿವಾಲ್ರೇ ಇಲ್ಲಿ ಆಡಳಿತ ನಡೆಸಬೇಕು. ಯಾಕಂದ್ರೆ ಇಲ್ಲಿ ಏನು ಆಡಳಿತ ಆಮ್ ಆದ್ಮಿ ಪಾರ್ಟಿ ಇಲ್ಲಿವರೆಗೆ ಚೆನ್ನಾಗಿ ನಡೆಸಿಕೊಂಡು ಬಂದಿದೆ. ಮೇಲಿಂದ ಮೇಲೆ ಕೆಲವು ಸಲ ಇಲ್ಲಿರ್ತಕ್ಕಂಥ ಲೆಫ್ಟಿನೆಂಟ್ ಗವರ್ನರ್ ಜೊತೆ ಸ್ವಲ್ಪ ತಂಟೆ ಆದರೂ ಕೂಡ ಅಭಿವೃದ್ಧಿ ದೃಷ್ಟಿಯಿಂದ ನಂತರ ಜನರ ಟ್ಯಾಕ್ಸ್ ಹಣ ಯಾವ ರೀತಿ ಖರ್ಚು ಮಾಡಬೇಕನ್ನೋದು ಅರವಿಂದ್ ಕೇಜ್ರಿವಾಲ್ಗೆ ಗೊತ್ತಿದೆ. ಇದು ಆಮ್ ಆದ್ಮಿ ಪಾರ್ಟಿ ಮತ್ತೊಮ್ಮೆ ಗೆಲ್ಲಲೇಬೇಕು ಅನ್ನುವಂಥ ಆಶಯವನ್ನು ಕೂಡ ಅಲ್ಲಿ ಮತದಾರರು ಹೇಳಿದ್ದಾರೆ. ಅದರ ಸಮೀಕ್ಷೆಯಲ್ಲಿ ಸ್ವಲ್ಪ ಹೇರ್ಪೇರು ತೋರಿಸ್ತಾ ಇದ್ದಾರೆ. ಅದರ ಸಮೀಕ್ಷೆಗೆ ನೋಡಿದರೆ ಆಮ್ ಆದ್ಮಿ ಪಾರ್ಟಿ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಕರ್ನಾಟಕದಲ್ಲಿ ಕೂಡ ಹೇಳಿದರು ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತದಿಂದ ಬರೋದಿಲ್ಲ ಅಂತೇಳಿ. ಆದರೆ ತಮಗೆಲ್ಲ ಗೊತ್ತಿದೆ 136 ಸೀಟುಗಳಿಂದ ಕಾಂಗ್ರೆಸ್ ಪಕ್ಷ ಸುಭದ್ರವಾಗಿ ಇಂದಿಗೂ ಕೂಡ ಇದೆ. ಅದೇ ರೀತಿ ಅಲ್ಲಿ ಕಳೆದ ಸಲ ಏನು 67 ಸೀಟನ್ನು ಗೆದ್ದಿದ್ರು. ನಂತರ 5 ಸೀಟ ಬಿ ಜೆ ಪಿಗೆ ಹೋಗಿದ್ದರು. ಹೀಗಾಗಿ ಬಿ ಜೆ ಪಿ ಫಲ 8 ಆಯಿತು. ನಂತರ 62ರಲ್ಲಿ ಆಮ್ ಆದ್ಮಿ ಪಾರ್ಟಿ ಶಾಸಕರಿದ್ದರು. ಒಟ್ಟಾರೆ ಈ ಸಲ ಸ್ವಲ್ಪ ಆಮ್ ಆದ್ಮಿ ಪಾರ್ಟಿ ಶಾಸಕರು ಕಡಿಮೆ ಇದ್ದರೂ ಕೂಡ ಅಧಿಕಾರ ಹುದ್ದೆಯನ್ನು ಅವರೇ ಹಿಡಿತಾರೆ. ಒಟ್ಟು ಇಲ್ಲಿ ಬಹುಮತ ಸಾಧಿಸಬೇಕಾದ್ರೆ 36 ಶಾಸಕರ ಬೆಂಬಲ ಬೇಕಾಗ್ತದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ಲಿಸುವಾಗಲಿ. ನಮಸ್ಕಾರ.